ಹಾಯ್ ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬ್ಲೇಡ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತಿನ ರೀಡಿಂಗು ವೃಷಭ ರಾಶಿಯವರ ನವಂಬರ್ ಮಂತ್ಲಿ ರೀಡಿಂಗ್ ನೋಡುವ. ವೃಷಭ ರಾಶಿಯವರಿಗೆ ನವಂಬರ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆ ಬರೋದಿದೆ, ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ಆಗಿರೋದ್ರಿಂದ ಈ ವರ್ಷದ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗುವಂಥದ್ದಿದೆ ಅಂತ ನೋಡುವ. ವೃಷಭ ರಾಶಿಯವರಿಗೆ ಮೊದಲಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ. ಓಕೆ, ಸ್ವಲ್ಪ ಲೇಟಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ, ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಓಕೆ, ಪರಶುರಾಮ ಅವರು ಬಂದಿದ್ದಾರೆ, ಮತ್ತು ಯಮ ಅವರು ಕೂಡ ಬಂದಿದ್ದಾರೆ, ಲಾರ್ಡ್ ಕಪಿಲ್ ಅವರು ಕೂಡ ಇಲ್ಲಿ ಬಂದಿರೋ ಅಂಥದ್ದು. ದಯವಿಟ್ಟು ಆದಷ್ಟು ಯಾರೆಲ್ಲ ಒಂದು ಡ್ರೈವಿಂಗಲ್ಲಿ ಕೆಲಸನ ಮಾಡ್ತಾಯಿದ್ದೀರಾ, ಡ್ರೈವಿಂಗಲ್ಲಿ ನಿಮ್ಮ ಜೀವನನ ಸಾಗಿಸ್ತಾ ಇದ್ದೀರಾ ಅಂಥವರು, ವೃಷಭ ರಾಶಿಯವರು ಈ ಡಿಸೆಂಬರ್ ಮಂತಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಡ್ರೈವಿಂಗನ್ನು ಮಾಡಿ ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಬರ್ತಿರೋವಂಥದ್ದು. ಮತ್ತು ದಯವಿಟ್ಟು ಯಾರೆಲ್ಲ ಬೈಕಲ್ಲಿ ಹೋಗುವಾಗ ನೀವು ಮತ್ತು ನಿಮ್ಮ ಜೊತೆಯಲ್ಲಿ ಯಾರಿರ್ತಾರೆ ಅವರು ದಯವಿಟ್ಟು ಹೆಲ್ಮೆಟನ್ನು ಖಂಡಿತವಾಗ್ಲೂ ಧರಿಸಿ. ಹೆಲ್ಮೆಟ್ ಇಲ್ಲ ಅಂದರೆ ಜೀವಕ್ಕೆ ಅಪಾಯ ಆಗುವಂಥದ್ದು, ನಿಮ್ಮ ತಲೆಗೆ ಅಪಾಯ ಆಗುವಂಥದ್ದು ಇಲ್ಲಿ ಇರೋವಂಥದ್ದು. ಆದಷ್ಟು ನಿಮ್ಮ ಒಂದು ಜರ್ನಿನಲ್ಲಿ ಜಾಗರೂಕರಾಗಿರಿ, ಎಚ್ಚರಿಕೆನ ವಹಿಸಿ ಅನ್ನುವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಮತ್ತು ಯಾರೆಲ್ಲ ಒಂದು ಲಾಯರ್ ಆಗಬೇಕು ಅಂತ ಒಂದು ಲಾ ಅಲ್ಲಿ ನೀವು ಎಜುಕೇಷನನ್ನು ಮಾಡ್ತಾ ಇದ್ದೀರಾ, ಅದನ್ನು ಮುಂದುವರಿಸಿ ಖಂಡಿತವಾಗ್ಲೂ ನೀವು ಲಾಯರ್ ಆಗ್ತೀರಾ ಅನ್ನೋವಂಥದ್ದು ಇದೆ. ಆದರೆ ದಯವಿಟ್ಟು ಮುಖನ ನೋಡಿ ಮಣೆ ಹಾಕಬೇಡಿ. ಯಾರೇ ಆದರೂ ಅಷ್ಟೇ, ಒಬ್ಬರ ಮುಖನ ನೋಡಿ ಜಡ್ಜ್ಮೆಂಟ್ ಅನ್ನೋದನ್ನು ಮಾಡಬೇಡಿ. ಅವರ ಪರಿಸ್ಥಿತಿ, ಅವರ ಮನಸ್ಥಿತಿ ಏನಿದೆ, ಸತ್ಯ ಯಾವುದು, ಸುಳ್ಳು ಯಾವುದು, ನ್ಯಾಯ ಯಾವುದು, ನೀತಿ ಯಾವುದು ಅನ್ನೋದನ್ನು ಸರಿಯಾಗಿ ಅದನ್ನು ಅವರ ಒಂದು ಪರಿಸ್ಥಿತಿಯನ್ನು ತಿಳ್ಕೊಂಡು ಆನಂತರ ನಿಮ್ಮ ಜಡ್ಜ್ಮೆಂಟ್ ಅನ್ನೋದನ್ನು ಕೊಡಿ. ಮುಖನ ನೋಡಿ ಮಣೆ ಹಾಕಬೇಡಿ. ಒಬ್ಬರ ಮುನ್ನ ನೋಡ್ತಿದ್ದಾಗೆ ಇವರು ಒಳ್ಳೆಯವರು ಇವರು ಕೆಟ್ಟವರು ಅನ್ನೋ ಒಂದು ನಿರ್ಧಾರಕ್ಕೆ ಬರಬೇಡಿ ವೃಷಭ ರಾಶಿಯವರು ಡಿಸೆಂಬರ್ ತಿಂಗಳಿನಲ್ಲಿ ಅನ್ನೋವಂಥದ್ದು. ಇಲ್ಲಿ ಬರೀ ಲಾಯರಾಗಿ ಕೆಲಸ ಮಾಡ್ತಿರೋ ಅಂಥವ್ರಿಗೆ ಮಾತ್ರ ಈ ಮೆಸೇಜ್ ಬರ್ತಿದೆ ಅಂತ ಅಂದ್ಕೋಬೇಡಿ. ಎಲ್ಲರಿಗೂ ವೃಷಭ ರಾಶಿಯನ್ನು ಯಾರೆಲ್ಲ ಇದ್ದೀರಾ ಅವರೆಲ್ಲರಿಗೂ ಕೂಡ ಈ ಮೆಸೇಜು ಬರ್ತಾ ಇರೋ ಅಂಥದ್ದು. ಎಲ್ಲರೂ ಅಷ್ಟೇ, ಆದಷ್ಟು ಯಾರನ್ನೂ ಸಹ ಮುಖನ ನೋಡಿ ಅವ್ರು ಒಳ್ಳೆಯವರು ಅಂತ ನಂಬೋದಕ್ಕೆ ಹೋಗಬೇಡಿ. ಬೆಳ್ಳಗಿರೋದೆಲ್ಲ ಹಾಲಲ್ಲ ಅನ್ನೋ ರೀತಿ ಎಲ್ಲರೂ ಒಳ್ಳೆಯವರು ಆಗಿರೋದಿಲ್ಲ ಅನ್ನೋ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಆಗಲೇ ಹೇಳ್ದಾಗೆ ಲಾಯರ್ ಮಾತ್ರ ಅಲ್ಲ, ಒಂದು ಟೀಚಿಂಗಲ್ಲಿ ಕೂಡ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಕೂಡ ಯಾವ ರೀತಿಯಲ್ಲಿ ಒಂದು ನ್ಯಾಯದ ಮಾರ್ಗದಲ್ಲೇ ಇರಬೇಕು. ಪರಶುರಾಮ ಅವರು ಕೂಡ ಅದನ್ನೇ ಹೇಳ್ತಾರೆ, ಅವರ ತಂದೆ ಮಾತಿಗೆ ತಪ್ಪದ ಹಾಗೆ ಅವರ ತಂದೆ ಹೇಳಿರೋಂಥ ತಾಯಿ ತಲೆನ ಕಡ್ದಂಥ ಪರಶುರಾಮ ಅವರು. ಅದೇ ರೀತಿ ನೀವು ಸತ್ಯದ ಮಾರ್ಗದಲ್ಲೇ ನಡೀರಿ. ಖಂಡಿತವಾಗ್ಲೂ ಸತ್ಯದ ಮಾರ್ಗದಲ್ಲಿ ನಡೆದಾಗ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಒಳ್ಳೆಯ ಒಂದು ಮಾರ್ಗದರ್ಶನ ನಿಮ್ಮಿಂದ ತುಂಬ ಜನಕ್ಕೆ ಸಿಗಬೇಕಾಗಿದೆ. ಒಂದು ನಿಮ್ಮನ್ನು ನೋಡಿ ತುಂಬ ಜನ ನಿಮ್ಮ ರೀತಿ ಆಗಬೇಕು ಅಂತ ಅನ್ನೋ ಅಂಥದ್ದು ಕೂಡ ಇಲ್ಲಿ ಇರೋ ಅಂಥದ್ದು. ಆದ್ದರಿಂದ ದಯವಿಟ್ಟು ಒಂದು ನ್ಯಾಯ ನೀತಿ ಅನ್ನೋದನ್ನು ತಪ್ಪೋದಕ್ಕೆ ಹೋಗಬೇಡಿ. ನ್ಯಾಯದ ಮಾರ್ಗದಲ್ಲಿ ಮುಂದುವರಿರಿ. ಟೀಚಿಂಗಲ್ಲಿ ನನಗೆ ಕೆಲಸ ಸಿಗುತ್ತಾ ವೃಷಭ ರಾಶಿಯವರು ಅಂತ ಪ್ರಶ್ನೆ, ವೃಷಭ ರಾಶಿಯವರಿಗೆ ಟೀಚಿಂಗ್ ಕೆಲಸ ಸಿಗುತ್ತಾ, ಲಾಯರ್ ಕೆಲಸ ಸಿಗುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಖಂಡಿತವಾಗ್ಲೂ ಸಿಗೋವಂಥದ್ದು ಇದೆ, ಆದರೆ ನ್ಯಾಯದ ಮಾರ್ಗದಲ್ಲೇ ಮಾತ್ರ ಇರಬೇಕು ಅನ್ನೋ ಒಂದು ಎಚ್ಚರಿಕೆ ಕೂಡ ಇಲ್ಲಿ ಇರೋ ಅಂಥದ್ದು. ಆಗ ಮಾತ್ರ ನೀವು ಏನನ್ನು ಅಂದ್ಕೊಂಡಿದ್ದೀರ ಅದನ್ನು ಸಾಧಿಸೋಕ್ಕೆ ಸಾಧ್ಯ ಆಗೋದು. ನಿಮ್ಮ ಎಲ್ಲ ಯಶಸ್ಸಿಗೆ ದಾರಿ ಸಿಗುವಂಥದ್ದು, ಒಂದು ಉನ್ನತ ಮಟ್ಟಕ್ಕೆ ನೀವು ಹೋಗೋ ಅನ್ನೋವಂಥದ್ದು ಕೂಡ ಇಲ್ಲಿ ಇರೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ಹಾಗೆ ಕೂಡ ನಿಮ್ಮ ನಾಲೆಡ್ಜ್ ಬಗ್ಗೆ ಗಮನನ ಕೊಡಿ. ನಿಮ್ಮ ಯೋಚನೆ, ನೀವು ಮಾಡೋಂಥ ಯೋಚನೆನ ಬದಲಾಯಿಸ್ಕೊಂಡು ಹೋಗಿ, ಒಳ್ಳೆಯ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ ನಿಮ್ಮ ಬುದ್ಧಿವಂತಿಕೆ ಕಡೆ ಗಮನನ ಕೊಡಿ. ನಿಮ್ಮ ಬುದ್ಧಿವಂತಿಕೆಯಿಂದ ಏನನ್ನೆಲ್ಲ ಮಾಡ್ಬೋದು, ಯಾವ ರೀತಿಯೆಲ್ಲ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರೋದ್ರಿಂದ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇಲ್ಲಿ ಇರೋ ಅಂಥದ್ದು. ಮಾಸ್ಟರಿ ಮಾಡಬೇಕು ಟೀಚಿಂಗಲ್ಲಿ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಮಾಸ್ಟರಿ ಕೂಡ ನೀವು ಮಾಡುವಂಥದ್ದು ಇದೆ. ನಿಮ್ಮ ಹೆಲ್ತ್ ಕೂಡ ತುಂಬಾ ಇಂಪ್ರೂವ್ ಆಗುವಂಥದ್ದು ಇದೆ. ಕೆಲವರು ಇಲ್ಲಿ
ಮಕ್ಕಳಿಗೆ ಒಂದು ಪಾಠ ಮಾಡುವಂಥದ್ದು, ಒಂದು ಟ್ಯೂಷನ್ ಮಾಡಬೇಕು ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಅದನ್ನು ಮಾಡುವಂಥದ್ದು ಇದೆ. ಮತ್ತು ಒಂದು ಧ್ಯಾನದ ಮಾರ್ಗದಲ್ಲಿ, ಒಂದು ಆಧ್ಯಾತ್ಮದ ಮಾರ್ಗದಲ್ಲಿ ಮುಂದುವರಿತೀರ ವೃಷಭ ರಾಶಿಯವರು. ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಆಧ್ಯಾತ್ಮದ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ಡಿಸೆಂಬರ್ ತಿಂಗಳಿನಲ್ಲಿ ಖಂಡಿತವಾಗ್ಲೂ ಮುಂದುವರಿತಾರೆ ಅನ್ನೋವಂಥದ್ದು ಇದೆ. ಆಧ್ಯಾತ್ಮದ ಕಡೆ ನಿಮ್ಮ ಗಮನ ಹರಿಯುತ್ತೆ, ನಿಮ್ಮ ಮನಸ್ಸು ಸೆಳೆಯುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ಆದ್ದರಿಂದ ಆಧ್ಯಾತ್ಮದ ಕಡೆ ನೀವು ಹೋಗಬೇಕು ಅಂದರೂ ಕೂಡ ಒಂದು ಸತ್ಯ, ನ್ಯಾಯ, ನೀತಿ ಅನ್ನೋದ್ರ ಕಡೆ ಅಷ್ಟೇ ನಿಮ್ಮ ಗಮನ ಹರಿಸ್ಬೇಕು, ಗಮನ ಇರಬೇಕು ಅನ್ನೋ ಮೆಸೇಜ್ ಇಲ್ಲಿ ಬರ್ತಿರೋವಂಥದ್ದು. ಆಗ ಮಾತ್ರ ನೀವು ಒಂದು ಒಳ್ಳೆಯ ಗುರು ಆಗಲಿಕ್ಕೆ ಸಾಧ್ಯ ಅನ್ನೋವಂಥ ಮೆಸೇಜ್ ಇಲ್ಲಿ ಬರ್ತಿರೋವಂಥದ್ದು. ಒಳ್ಳೆಯ ಗುರು ಆಗಬೇಕು ಅಂತಂದರೆ ಆಧ್ಯಾತ್ಮದ ಕಡೆ ಗಮನ ಕೊಡಬೇಕು ಅಂದರೆ ಸತ್ಯದ ಸುಳಿವು ನಿಮಗೆ ಗೊತ್ತಿರಬೇಕು. ಆಗಲೇ ಹೇಳ್ದಾಗೆ ನೋಡಿ, ಕೋರ್ಟ್ ಕೇಸ್ ಅಥವಾ ಎಲ್ಲರಿಗೂ ನ್ಯಾಯನ ದೊರಕಿಸುವಂಥ ಒಂದು ಸ್ಥಾನಕ್ಕೆ ನೀವು ಹೋಗ್ತೀರಾ, ನೀವು ಬರ್ತೀರಾ. ಯಾರಿಗೆಲ್ಲ ನ್ಯಾಯ ಸಿಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ನೀವು ಒಂದು ನ್ಯಾಯನ ಕೊಡಿಸೋವಂಥ ಒಂದು ಕೆಲಸದಲ್ಲಿ ನೀವು ಮುಳುಗ್ತೀರಾ. ಮತ್ತು ಯಾವುದೆಲ್ಲ ಒಂದು ಕೋರ್ಟ್ ಕೇಸ್ ಅಂತ ಓಡಾಡ್ತಾ ಇದ್ದೀರಾ ಅದು ನಿಮಗೆ ನಿಮ್ಮ ಕಡೆನೇ ಆಗೋವಂಥದ್ದು ಇಲ್ಲಿ ಇರೋವಂಥದ್ದು. ಏನೆಲ್ಲ ಇದೆ ನೆಗೆಟಿವಿಟಿ ಅನ್ನೋದು ಏನಿದೆ ಈ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಲೈಫಲ್ಲಿ ಇರೋವಂಥ ನೆಗೆಟಿವಿಟಿ ಎಲ್ಲ ಒಂದು ರಿಲೀಸ್ ಆಗೋವಂಥದ್ದು ಇದೆ. ಕರ್ಮ ರಿಲೀಸ್ ಆಗೋವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು. ನಿಮ್ಮ ಪಾಸ್ಟನ್ನು ಆಗೋಗಿರೋದನ್ನು ನೆನೆಸ್ಕೊಂಡು ಕೊರಗೋದನ್ನು ಬಿಟ್ಬಿಡಿ. ಏನಿದೆ ಪಾಸ್ಟ್, ನಿಮ್ಮ ಹಿಂದೆ ಏನಿತ್ತು, ನಿಮ್ಮ ಜೀವನದಲ್ಲಿ ಏನಾಗಿತ್ತು ಇದುವರೆಗೂ, ಅದನ್ನು ಬಿಟ್ಟು ಮುಂದುವರಿಯಿರಿ ಅನ್ನೋವಂಥದ್ದು ಇದೆ. ಹೀಲಿಂಗ್ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಧ್ಯಾನನ ಮಾಡಿ ಈ ಒಂದು ಹೀಲಿಂಗ್ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಈ ಟೈಮಲ್ಲಿ ಧ್ಯಾನ ನಿಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಇದೆ ವೃಷಭ ರಾಶಿಯವರಿಗೆ. ಖಂಡಿತವಾಗ್ಲೂ ಆ ಧ್ಯಾನ ಮಾಡಿದ್ರೆ ಮಾತ್ರ ನಿಮ್ಮ ನೆಗೆಟಿವಿಟಿ ಏನಿದೆ ಅದು ರಿಲೀಸ್ ಆಗುತ್ತೆ. ನಿಮ್ಮ ಪಾಸ್ಟ್ ಏನು ಇಟ್ಕೊಂಡು ನೀವು ಕೊರಗ್ತಾ ಇದ್ದೀರಾ ಆ ಪಾಸ್ಟ್ ಎಲ್ಲ ರಿಲೀಸ್ ಆಗಬೇಕು ಅಂದರೆ ಧ್ಯಾನ ಅನ್ನೋದು ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಂದು ಗುರುಗಳ ಮಾರ್ಗದರ್ಶನನ ತಗೊಳ್ಳಿ. ಮಾರ್ಗದರ್ಶನ ತಗೊಂಡು ಅಥವಾ ಯಾವುದಾದ್ರೂ ಒಂದು ಮಠದಲ್ಲಿ ಹೋಗಿ ವಾರಕ್ಕೆ ಅಥವಾ 15 ದಿನಕ್ಕೆ ಒಂದು ಸಲ ಹೋಗಿ ಒಂದು ಧ್ಯಾನವನ್ನು ಮಾಡಿ ಬರೋದ್ರಿಂದ, ಅಥವಾ ಈಶಾ ಫೌಂಡೇಶನ್ ಏನಿದೆ ಅಲ್ಲಿ ಹೋಗಿ ಮಂತ್ಲಿ ಒನ್ ಟೈಮ್ ವಾರಕ್ಕೆ 15 ಡೇಸ್ಗೆ ಆಗಲ್ಲ ಅಂದರೆ ಮಂತ್ಲಿ ಒನ್ ಟೈಮ್ ಹೋಗಿ ಒಂದು ದಿನನ ಪೂರ್ತಿ ಅಲ್ಲಿ ನೀವು ಕಳೆಯೋದ್ರಿಂದ ಕೂಡ ನಿಮ್ಮ ಮೈಂಡ್ ಏನಿದೆ, ನಿಮ್ಮ ತಲೆಯಲ್ಲಿ ಏನೆಲ್ಲ ಟೆನ್ಷನ್ ಇದೆ ಅದು ಕೂಡ ಕಮ್ಮಿ ಆಗುತ್ತೆ. ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಗುತ್ತೆ. ತುಂಬಾ ರಿಲೀಫ್ ಅನ್ನೋದು ನಿಮಗೆ ಒಂದು ಪೀಸ್ಫುಲ್ ಮೈಂಡ್ ಏನಂತಾರೆ, ನಿಮ್ಮ ಲೈಫಲ್ಲಿ ಯಾವುದೇ ರೀತಿ ಏನಿಲ್ಲ ಆರಾಮಾಗಿದ್ದೀನಿ ಅಂತ ಅನ್ನಿಸ್ಬೇಕು ಅಂದರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಇರೋವಂಥ ನೆಗೆಟಿವಿಟಿ ಹೋಗಬೇಕು. ಮತ್ತು ನೀವು ಏನನ್ನು ಹಿಡ್ಕೊಂಡಿದ್ದೀರಾ ಆಗೋಗಿರೋದನ್ನೇ ಹಿಂಗಾಯಿತು ಅಂತ ಪಾಸ್ಟಲ್ಲಿರೋದು, ಆ ಪಾಸ್ಟನ್ನು ನೀವು ಬಿಡಬೇಕಾಗತ್ತೆ. ಆ ಬಿಡಬೇಕು ಅಂದರೆ ನಿಮಗೆ ಹೀಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ತುಂಬಾ ಅಗತ್ಯ ಇದೆ. ಹೀಲಿಂಗ್ ಅಗತ್ಯ ತುಂಬಾ ಇದೆ. ಬನ್ನಿಟ್ಟು ಯಾರು ಏನು ಗೈಡೆನ್ಸ್ ಕೊಡುತ್ತೆ ವೃಷಭ ರಾಶಿಯವ್ರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಅನ್ನುವಂಥದ್ದನ್ನು ನೋಡುವ. ಎಮೋಷ್ನಲಿ ತುಂಬಾ ವೀಕ್ ಆಗ್ತೀರಾ, ತುಂಬಾ ಎಮೋಷ್ನಲಿ ಪರ್ಸನ್ಗಳಾಗಿರ್ತೀರ ವೃಷಭ ರಾಶಿಯವರು ಈ ಡಿಸೆಂಬರ್ ತಿಂಗಳಿನಲ್ಲಿ. ಖಂಡಿತವಾಗ್ಲೂ ಪ್ರೀತಿ ಬಗ್ಗೆಯೇ ತುಂಬಾ ಯೋಚನೆ ಮಾಡಿಕೊಂಡು ಕೊರಗೋವಂಥದ್ದು ಇದೆ. ಇದು ಯಾವ ರೀತಿ ಆಗಿದೆ ಅಂದರೆ ವೃಷಭ ರಾಶಿಯವರು ಮಂತ್ಲಿ ರೀಡಿಂಗ್ ಅನ್ನೋದಕ್ಕಿಂತ ಲವ್ ರೀಡಿಂಗ್ ಅನ್ನೋ ರೀತಿಯಲ್ಲಿ ಬಂದಿದೆ ಇಲ್ಲಿ ಕಾರ್ಡ್ಸು. ತುಂಬಾ ಎಮೋಷ್ನಲಿ ಫೀಲಿಂಗ್ ಅನ್ನೋದು ಇರುತ್ತೆ ನಿಮಗೆ. ತುಂಬ ಬ್ಯಾಲೆನ್ಸ್ ಕೂಡ ಮಾಡಬೇಕಾಗುತ್ತೆ. ಮತ್ತು ಕೆಲವೊಬ್ಬರು ಏನು ಅಂದರೆ 2 ಕಡೆ ಬ್ಯಾಲೆನ್ಸನ್ನು ಮಾಡ್ತೀರಾ. ಇಬ್ಬಿಬ್ಬರು ಪರ್ಸನ್ನನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋವಂಥದ್ದು ಇದೆ. ಒಬ್ಬರನ್ನು ಕಂಟ್ರೋಲ್ ಮಾಡೋ ಅಂಥದ್ದು ಇದೆ. ನಿಮ್ಮನ್ನು ಇನ್ನೊಬ್ಬರು ಕಂಟ್ರೋಲ್ ಮಾಡೋ ಅಂಥ ಎನರ್ಜಿ ಕೂಡ ಈ ಡಿಸೆಂಬರ್ ತಿಂಗಳಿನಲ್ಲಿ ಇರೋವಂಥದ್ದು. ಆದರೆ ಹೊಸ ಪ್ರೀತಿ ಅನ್ನೋದು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ನೀವು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಳ್ದಿರೋ ಅಂಥ ಪ್ರೀತಿ ನಿಮ್ಮ ಲೈಫಲ್ಲಿ ನಿಮಗೆ ಸಿಗೋವಂಥದ್ದು ಇದೆ. ಖಂಡಿತವಾಗ್ಲೂ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರಿ ನೀವು ಮತ್ತೆ ರಿಯೂನಿಯನ್ ಆಗುವಂಥದ್ದು ಇದೆ. ನಿಮ್ಮ ರಿಲೇಷನ್ಶಿಪ್ಪು ಮತ್ತೆ ಮೊದಲಿನಂತೆ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಒಂದು ನಿಮಗೆ ಸೋಲ್ಮೇಟ್ ಕೂಡ ಸಿಗೋವಂಥದ್ದು, ನಿಮ್ಮ ಲೈಫ್ಗೆ ನಿಮಗೆ ಯಾರು ಸಿಗಬೇಕು ಅವರು ಸಿಗೋವಂಥದ್ದೇ ಸೋಲ್ಮೇಟ್ ಎನರ್ಜಿ ಕೂಡ ಇರೋವಂಥದ್ದು ಇದೆ. ನಿಮ್ಮ ಆಸೆ ಕನಸುಗಳೆಲ್ಲ ಈಡೇರಿಸ್ಕೊಳ್ತೀರಾ. ಫೈನಾನ್ಷಿಯಲಿ ಏನು ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಫೈನಾನ್ಷಿಯಲಿ ಕೂಡ ಚೆನ್ನಾಗಿ ಆಗ್ತೀರಾ ಅನ್ನೋವಂಥದ್ದು. ಬರೋವಂಥ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ
ಜೂನಿಂದ ಸೆಪ್ಟೆಂಬರ್ ತಿಂಗಳ ಒಳಗಡೆ ನಿಮ್ಮ ಒಂದು ಕೆರಿಯರ್ ಲೈಫಲ್ಲಿ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ನಿಮಗೆ ಕಾಣುತ್ತೆ. ಫೈನಾನ್ಷಿಯಲಿ ಗ್ರೋತ್ ಅನ್ನೋದು ಕೂಡ ನೀವು ಕಾಣ್ತೀರ. ಫೈನಾನ್ಷಿಯಲಿ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಒಂದು ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಲಕ್ಸುರಿ ಲೈಫನ್ನು ನೀವು ನಾನು ಈ ರೀತಿ ಇರ್ತೀನ ಅಂತಲೇ ನೀವು ಅಂದ್ಕೊಂಡಿರಲ್ಲ, ಆ ರೀತಿ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ, ಕೆರಿಯರ್ ಲೈಫಲ್ಲಿ ಬರುವಂಥದ್ದು ಇದೆ. ಲವ್ ಲೈಫಲ್ಲಿ ಕೂಡ ಬರುವಂಥದ್ದು. ಆದರೆ ಸ್ವಲ್ಪ ನಿಮ್ಮ ಎಮೋಷನ್ ಅನ್ನೋದನ್ನು ಕಟ್ಟಿಡಬೇಕಾಗತ್ತೆ. ನೀವು ಒಂದು ಎಮೋಷನ್ ಏನಂತ ಅಂದರೆ ಎಲ್ಲದಕ್ಕೂ ಕರಗುವಂಥ ವ್ಯಕ್ತಿಗಳು ತುಂಬಾ ಫೀಲ್ ಮಾಡ್ತೀರ ಅನ್ನೋವಂಥದ್ದು ಗೊತ್ತಾದರೆ ನಿಮ್ಮನ್ನು ಇನ್ನೂ ಕುಗ್ಗಿಸಿ ನಿಮಗೆ ಮೋಸ ಮಾಡಿ ನಿಮ್ಮನ್ನು ಬಿಟ್ಟು ಹೋಗುವಂಥದ್ದು ಇರೋವಂಥದ್ದು ಕೂಡ ಇಲ್ಲಿ ಇರೋವಂಥದ್ದು. ಆದ್ದರಿಂದ ದಯವಿಟ್ಟು ನಿಮ್ಮ ಎಮೋಷನ್ಸ್ನೆಲ್ಲ ಕಟ್ಟಿಡಿ. ಮತ್ತು ಕೆಲವೊಬ್ಬರು ಇಲ್ಲಿ ನೀವು ಇರೋ ಜಾಗನ ಬಿಟ್ಟು ಬೇರೆ ಜಾಗಕ್ಕೆ ಬದಲಾವಣೆ ಅನ್ನೋದನ್ನು ಮಾಡ್ತೀರಾ ಅನ್ನೋವಂಥದ್ದು ಬರ್ತಾ ಇದೆ. ಅಥವಾ ಜಾಯಿಂಟ್ ಫ್ಯಾಮಿಲಿ ಇರೋರು ಸಪ್ರೇಟ್ ಆಗುವಂಥದ್ದು ಎನರ್ಜಿ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಊರನ್ನು ಬಿಟ್ಟು ಬೇರೆ ಊರಿಗೆ ಬದಲಾವಣೆ ಸಾಗಿಸ್ತೀರಾ, ಮನೇನ ಬಿಟ್ಟು ಬೇರೆ ಮನೆಗೆ ಬದಲಾವಣೆ ಮಾಡ್ತೀರಾ. ಅಥವಾ ನಿಮ್ಮನ್ನು ಬಿಟ್ಟು ನಿಮ್ಮ ಜೊತೆಯಲ್ಲೇ ಇರುವಂಥ ವ್ಯಕ್ತಿಗಳು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ಪ್ರೀತಿನಲ್ಲಿ ಕೂಡ ತುಂಬಾ ಬದಲಾವಣೆ ಅನ್ನೋದು ಸಿಗುತ್ತೆ. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಪ್ರೀತಿ ನಿಮಗೆ ನಾನು ಅಂದ್ಕೊಂಡಿರೋ ಪ್ರೀತಿ ನನಗೆ ಸಿಗುತ್ತಾ ಅಂತ ವೃಷಭ ರಾಶಿಯವರು ಪ್ರಶ್ನೆನ ಕೇಳೋದಾದರೆ ಖಂಡಿತವಾಗ್ಲೂ ಸಿಗೋವಂಥ ಸಾಧ್ಯತೆ ಇದೆ. ಆಗಲೇ ಹೇಳಿದಾಗೆ ನಿಮ್ಮ ಇನ್ನೋಸೆನ್ಸ್ ಏನಿದೆ ಅದನ್ನು ಬಿಟ್ಕೊಡೋದಕ್ಕೆ ಹೋಗಬೇಡಿ. ಯಾರ ಹತ್ರನೂ ನಿಮ್ಮ ವೀಕ್ನೆಸ್ ಏನು ಅನ್ನೋದನ್ನು ತೋರಿಸ್ಕೋಬೇಡಿ. ನೀವೇನು ಅನ್ನೋದು ನಿಮಗೆ ಗೊತ್ತಿದ್ದರೆ ಸಾಕು. ಬೇರೆಯವ್ರಿಗೆ ಅದನ್ನು ತೋರಿಸೋವಂಥ ಒಂದು ಪ್ರಯತ್ನನ ಮಾಡೋದಕ್ಕೆ ಹೋಗ್ಬಿಡಿ. ಅವರಿಗೆ ಗೊತ್ತಾದಾಗ ಅವರು ನಿಮ್ಮನ್ನು ಬೇರೆ ರೀತಿಯಲ್ಲೇ ಒಂದು ಬಳಸ್ಕೊಳ್ಳೋವಂಥ ಪ್ರಯತ್ನ ಕೂಡ ಮಾಡ್ತಾರೆ. ಬೇರೆ ರೀತಿಯಲ್ಲಿ ನಿಮ್ಮನ್ನು ಬಳಸ್ಕೊಳ್ಳೋವಂಥ ಪ್ರಯತ್ನ ಕೂಡ ಮಾಡ್ತಾರೆ. ನಿಮ್ಮ ಇನ್ನೋಸೆನ್ಸನ್ನು ನಿಮ್ಮಲ್ಲೇ ಬಚ್ಚಿಟ್ಕೊಳ್ಳಿ. ನಿಮಗೆ ಎಷ್ಟು ತಾಳ್ಮೆ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಬಾರ್ದು. ನಿಮಗೆ ಎಷ್ಟು ಕೋಪ ಇದೆ ಅನ್ನೋವಂಥದ್ದು ಕೂಡ ನಿಮ್ಮ ಜೊತೆಯಲ್ಲಿ ಇರೋರಿಗಾಗಿರ್ಬೋದು, ನಿಮ್ಮನ್ನು ನೋಡೋವಂಥ ವ್ಯಕ್ತಿಗಳಿಗಾಗಿರ್ಬೋದು ತೋರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋವಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ಆದಷ್ಟು ಬೆಂಕಿಯಿಂದ ಹುಷಾರಾಗಿ ಇರಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಕೆಲವೊಬ್ಬರು ಬೆಂಕಿಯಿಂದ ಸುಟ್ಕೊಳ್ಳೋ ಅಂಥದ್ದು, ಗಾಯ ಮಾಡ್ಕೊಳ್ಳೋ ಅಂಥದ್ದು ಕೂಡ ಆಗುತ್ತೆ ಅನ್ನೋ ಮೆಸೇಜ್ ಬರ್ತಾ ಇದೆ. ಆದಷ್ಟು ದಯವಿಟ್ಟು ಎಲ್ಲರೂ ಬೆಂಕಿಯಿಂದ ದೂರ ಇರಿ. ನೀವೇನು ಅನ್ನೋದು ನಿಮಗೆ ಖಂಡಿತವಾಗ್ಲೂ ಗೊತ್ತಿದೆ. ಆಗಲೇ ಹೇಳಿದಾಗೆ ಕೆಲವೊಬ್ರು ಇಲ್ಲಿ ಮಾಸ್ಟರಿ ಮಾಡಬೇಕು ಎಜುಕೇಷನಲ್ಲಿ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಸ್ಟರಿ ಮಾಡ್ತಾರೆ. ಕೆಲವೊಬ್ರು ಲಾಯರಲ್ಲಾಗಿ ಜಡ್ಜ್ ಆಗಬೇಕು ಅಂತ ಟ್ರೈ ಮಾಡ್ತಾರೆ. ಖಂಡಿತವಾಗ್ಲೂ ಆ ಕೆಲಸನೂ ನಿಮಗೆ ಸಿಗೋವಂಥದ್ದು ಇರೋವಂಥದ್ದು ಇದೆ. ಆದರೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನೇ ಒಂದು ಯಾವ ರೀತಿ ಅತಿ ಬುದ್ಧಿವಂತಿಕೆ ಅನ್ನೋದು ಯಾವ ರೀತಿ ನಮ್ಮನ್ನು ಹಾಳು ಮಾಡುತ್ತೆ ಅಂತಾರಲ್ಲ, ಆ ರೀತಿ ನೀವು ಎಷ್ಟು ಬುದ್ಧಿವಂತರು ಅನ್ನೋದನ್ನು ಅಷ್ಟೇ ಇರಲಿ. ಎಲ್ಲ ನನಗೆ ಗೊತ್ತು, ಎಲ್ಲದನ್ನೂ ನಾನು ಮಾಡ್ತೀನಿ, ಎಲ್ಲದನ್ನೂ ನಾನು ಮಾಡಬಲ್ಲೆ ಅನ್ನೋ ಒಂದು ಅತಿಯಾದ ನಂಬಿಕೆ ಅಂತಾರಲ್ಲ, ಆ ರೀತಿ ಅತಿಯಾದ ನಂಬಿಕೆನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಇನ್ನೊಂದು ಎನರ್ಜಿನಲ್ಲಿ ಕೂಡ ನೀವು ಇರ್ತೀರ. ಬ್ಯಾಲೆನ್ಸಿಂಗ್ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ. ತುಂಬಾ ಬುದ್ಧಿವಂತರು ಕೂಡ ಇದ್ದೀರಾ. ಆದರೆ ನಮ್ಮನ್ನು ನಾವೇ ಕಳ್ಕೊಳ್ಳೋ ಮಟ್ಟಿಗೆ ಅತಿಯಾದ ನಂಬಿಕೆ, ಅತಿಯಾದ ಬುದ್ಧಿವಂತಿಕೆ ಅನ್ನೋದು ಇರಬಾರ್ದು. ಮತ್ತು ಯಾವುದೇ ಆಗೋಗಿರೋದನ್ನು ಬಿಟ್ಟು ಮುಂದೆ ಸಾಗಿದಾಗ ಮಾತ್ರ ಜೀವನ ಅನ್ನೋದು ಬದಲಾವಣೆ ಹಂತಕ್ಕೆ ತಲುಪೋದಕ್ಕೆ ಸಾಧ್ಯ. ಆಗೋಗಿರೋದ್ರಲ್ಲೇ ಕೂತಿದ್ರೆ ಖಂಡಿತವಾಗ್ಲೂ ಬೇರೆ ಬದಲಾವಣೆ ಅನ್ನೋದು ನಮ್ಮ ಜೀವನದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನು ಪಾಸ್ಟಲ್ಲಾಗಿದೆ ಅದನ್ನು ಬಿಟ್ಟು ಮುಂದುವರಿರಿ. ಆವಾಗ ಖಂಡಿತವಾಗ್ಲೂ ಒಂದು ಒಳ್ಳೆ ಗಿಫ್ಟ್ ಅನ್ನೋದು ನಿಮಗೆ ಬರುತ್ತೆ, ಒಳ್ಳೆ ಬದಲಾವಣೆ ಅನ್ನೋದು ಬರುತ್ತೆ. ಹಿಂದೆ ತಿರುಗಿ ನೋಡೋದಕ್ಕಿಂತ ನಿಮ್ಮನ್ನು ಬಿಟ್ಟು ಹೋದವರು ಮತ್ತು ನಿಮ್ಮ ಕಡೆ ತಿರುಗಿ ನೋಡೋ ಹಾಗೆ ನೀವು ಮಾಡಬೇಕಾಗುತ್ತೆ. ಹಾಗೆ ಮಾಡಬೇಕು ಅಂದರೆ ಅದನ್ನೆಲ್ಲ ಬಿಟ್ಟು, ಪಾಸ್ಟನ್ನು ಬಿಟ್ಟು ನೆಕ್ಸ್ಟ್ ಫ್ಯೂಚರ್ ಕಡೆ ಗಮನನ ಕೊಟ್ಟರೆ ಮಾತ್ರ ಖಂಡಿತವಾಗ್ಲೂ ಇದೆಲ್ಲದಕ್ಕೂ ಸಾಧ್ಯ. ನಿಮ್ಮನ್ನು ಯಾರು ಬೇಡ ಅಂತ ಬಿಟ್ಟು ಹೋಗ್ತಾರೆ ಅಂಥವರು ಮತ್ತೆ ನಿಮ್ಮನ್ನು ಕಳ್ಕೊಂಡಲ್ಲ ಅಂತ ಕೊರಗೋ ಅಂಥ ಸ್ಥಿತಿಗೆ ನೀವು ಬರಬೇಕು. ಆಗ ಮಾತ್ರ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ಸಿಗುತ್ತೆ. ಒಂದು ಅರ್ಥ, ನಿಮ್ಮ ಜೀವಕ್ಕೆ ಒಂದು ಅರ್ಥ ಅನ್ನೋದು ಸಿಗೋವಂಥದ್ದು ಆವಾಗ ಮಾತ್ರ ಸಿಗೋವಂಥದ್ದು ಖಂಡಿತವಾಗ್ಲೂ. ಆದ್ದರಿಂದ ದಯವಿಟ್ಟು ಯಾವುದೇ ರೀತಿಯ ಯೋಚನೆನ ಮಾಡ್ದಲೇ ಮುಂದುವರಿಯಿರಿ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ.
ತುಂಬಾ ನೋವಾಗುತ್ತೆ. ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ತುಂಬಾ ನೋವಾಗುತ್ತೆ. ಎಲ್ಲ ಜವಾಬ್ದಾರಿಗಳು ನನ್ನ ಮೇಲೆ ಬಿತ್ತು, ಎಲ್ಲದನ್ನು ನಾನೇ ವಹಿಸ್ಬೇಕು, ನಾನೇ ಮಾಡಬೇಕು ಅಂತ ತುಂಬಾ ಯಾವುದೇ ಆದರೂ ಅಷ್ಟೇ ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸನ ಮಾಡಬೇಕೇ ಹೊರ್ತು ಎಲ್ಲ ಕೆಲಸನೂ ಒಂದೇ ಸಲ ನಾನೇ ಮಾಡ್ತೀನಿ ಅಂತ ಹೋಗಬಾರ್ದು. ಆಗ ಹೋದಾಗ ಏನಾಗುತ್ತೆ, ಅತಿಯಾದ ಜವಾಬ್ದಾರಿಗಳಿಂದ ಮೈಂಡ್ ಕೂಡ ಕೆಡುತ್ತೆ, ಮನಸ್ಸು ಕೂಡ ಕೆಡುತ್ತೆ, ನಮ್ಮ ದೇಹ ಕೂಡ ಹಾಳಾಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನೇ ನೀವು ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ಎಕ್ಸ್ಟ್ರಾ ಜವಾಬ್ದಾರಿಗಳನ್ನು ನಿಮ್ಮ ಮೈ ಮೇಲೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ನೋವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟು ಕೆಲಸ ಮಾಡಬೇಕೋ ಅಷ್ಟೇ ಮಾಡಿ ಅನ್ನುವಂಥದ್ದು ಇಲ್ಲಿ ಬರ್ತಿರೋ ಅಂಥದ್ದು. ಓಕೆ, ಲವ್ ಲೈಫ್ ಅಪ್ಡೇಟ್ಸ್ ಏನಿರುತ್ತೆ ಬನ್ನಿ ಡಿಸೆಂಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ನೋಡುವ. ಓಕೆ ಜಸ್, ನಿಮ್ಮನ್ನು ನೀವು ಫಸ್ಟು ಬಿಡುಗಡೆ ಮಾಡ್ಕೊಳ್ಳಿ. ನೀವು ನಿಮ್ಮ ಯಾವ ರೀತಿ ಇದೆ ಅಂತ ಅಂದರೆ, ನಿಮ್ಮನ್ನು ನೀವು ಒಂದು ಕಟ್ಟಾಕೋಬಿಟ್ಟಿದ್ದೀರಾ, ನಾನು ಹಿಂಗೆ ಒಂದು ಸರ್ಕಲ್ ಹಾಕೋಬಿಟ್ಟಿದ್ದೀರಾ, ನಾನು ಹಿಂಗೆ ಇರಬೇಕು, ಹಿಂಗೆ ಇರ್ತೀನಿ ಅಂತ. ಅದರಿಂದ ಹೊರಗೆ ಬನ್ನಿ. ಅದರಿಂದ ಹೊರಗೆ ಬಂದರೆ ಮಾತ್ರ ಖಂಡಿತವಾಗ್ಲೂ ಬದಲಾವಣೆ ಅನ್ನೋದು ಸಿಗುತ್ತೆ. ನಿಮ್ಮ ಸೋಲ್ಮೇಟ್ ನಿಮಗೆ ಸಿಗ್ತಾರೆ ಅನ್ನೋವಂಥದ್ದು ಇದೆ. ಸಪ್ರೇಷನಲ್ಲಿ ಇರುವಂಥದ್ದು ಕೂಡ ಇದೆ. ಕೆಲವರು ಸಪ್ರೇಷನ್ಗೆ ಹೋಗ್ತೀರಾ ಅನ್ನೋವಂಥದ್ದು ಇದೆ. ಪ್ರೀತಿ ವಿಷಯದ ಲವ್ ಲೈಫ್ ವಿಚಾರವಾಗಿ ಖಂಡಿತವಾಗ್ಲೂ ಸಪ್ರೇಷನ್ ಅನ್ನೋದಕ್ಕೆ ಹೋಗಬೇಡಿ. ಮಕ್ಕಳ ಕಡೆ ಗಮನನ ಕೊಡಿ. ನಿಮ್ಮ ಸೋಲ್ಮೇಟ್ ಖಂಡಿತವಾಗ್ಲೂ ನಿಮಗೆ ಸಿಗ್ತಾರೆ. ನಿಮ್ಮ ಎಕ್ಸನ್ನು ರಿಲೀಸ್ ಮಾಡಿ. ನಿಮ್ಮ ಲೈಫಲ್ಲಿ ಯಾರೆಲ್ಲ ಎಕ್ಸ್ ಇದ್ದಾರೆ ಅವರನ್ನು ರಿಲೀಸ್ ಮಾಡಿ. ಖಂಡಿತವಾಗ್ಲೂ ಲವ್ ಲೈಫಲ್ಲಿ ಬದಲಾವಣೆ ಅನ್ನೋದು ಬರುತ್ತೆ ಅನ್ನೋವಂಥದ್ದು ಇದೆ. ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅಂತ ನೋಡುವ. ಏಂಜಲ್ಸ್, ಥ್ಯಾಂಕ್ ಯು. ಬೇರೆ ರೀತಿಯಲ್ಲಿ ಯೋಚನೆನ ಮಾಡಿ. ಇಷ್ಟು ದಿನ ಯಾವ ರೀತಿ ಯೋಚನೆನ ಮಾಡ್ತಾಯಿದ್ರಿ ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಯೋಚನೆನ ಮಾಡಿ. ಖಂಡಿತವಾಗ್ಲೂ ಅಬಂಡೆನ್ಸ್ ಅನ್ನೋದು ಬರ್ತಾ ಇದೆ. ಏಂಜಲ್ಸ್ ನಿಮಗೆ ಎಲ್ಲ ರೀತಿಯ ಆಶೀರ್ವಾದನ ಕೊಡ್ತಾ ಇದ್ದಾರೆ. ದುಡ್ಡು ಬರ್ತಾ ಇದೆ. ಏಂಜಲ್ಸ್ ನಿಮಗೆ ಬೇರೆ ರೀತಿಯಲ್ಲಿ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅನ್ನೋದನ್ನು ಕೊಡ್ತಾರೆ, ಸಿಗುತ್ತೆ ಅನ್ನೋವಂಥದ್ದು ಇದೆ. ಇಯರ್ ಫ್ರಮ್ ನೌ, ಈ ವರ್ಷದ ಒಳಗಡೆ ಆಗುವಂಥದ್ದು ಇದೆ. ನೀವು ಅಂದ್ಕೊಂಡಿರೋವಂಥದ್ದು ವರ್ಷದ ಒಳಗಡೆ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ನಂಬಿಕೆ, ನೀವು ನಂಬಿಕೆ ಇಟ್ಟರೆ ಮಾತ್ರ ಅದು ಆಗುತ್ತೆ. ನಂಬಿಕೆ ಅನ್ನೋದನ್ನು ಇಡಿ. ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಏಂಜಲ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ. ಬನ್ನಿ, ನಿಮ್ಮ ಪರ್ಸನ್, ವೃಷಭ ರಾಶಿಯವರ ಪರ್ಸನ್ನು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಈ ಡಿಸೆಂಬರ್ ಮಂತಲ್ಲಿ ಅಂತ ನೋಡುವ. ಓಕೆ, ಜೊತೆಯಲ್ಲಿ ಕಳೆದ ಪ್ರತಿ ಕ್ಷಣಗಳು ನನ್ನನ್ನು ಬಡಿದು ಕೇಳುತ್ತಿವೆ. ಯಾಕೆ ಹೀಗೆ ಮಾಡಿದೆ? ಅವರ ತಪ್ಪೇನಿದೆ? ನಿನ್ನದೇ ಆದರೂ ಅವರನ್ನು ಯಾಕೆ ದೂಷಿಸಿದೆ ಎಂದು. ನಿಮ್ಮ ಪರ್ಸನ್ ಅವ್ರ ಮನಸ್ಸಾಕ್ಷಿ ಅವರನ್ನೇ ಪ್ರಶ್ನೆ ಮಾಡುತ್ತೆ ಈ ಡಿಸೆಂಬರ್ ತಿಂಗಳಿನಲ್ಲಿ. ಅವರನ್ನು ಅವರೇ ಪ್ರಶ್ನೆ ಮಾಡ್ಕೊತಾರೆ. ಅವರ ತಪ್ಪೇನೂ ಇಲ್ದಲೇ ನಿಂದೇ ತಪ್ಪಿಟ್ಕೊಂಡು ಅವರನ್ನು ಯಾಕೆ ದ್ವೇಷ ಮಾಡ್ತಾ ಇದೆಯಾ ಅಂತ ಅವರ ಮನಸ್ಸಾಕ್ಷಿ ಅವರನ್ನೇ ಪ್ರಶ್ನೆ ಮಾಡೋವಂಥದ್ದು ಇದೆ. ಅದರಿಂದ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಫೀಲ್ ಮಾಡ್ತಾರೆ. ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ನಿನ್ನ ಬರುವಿಕೆಗಾಗಿ ಕಾಯುತ್ತಿರುವೆ, ವಿರಹ ವೇದನೆಯಲ್ಲಿ ಕೊರಗಿರುವೆ, ನೊಂದು ಬೆಂದು ಸಾಕಾಗಿದೆ. ಈ ರೀತಿಯಲ್ಲಿ ಅವರ ಮನಸ್ಸಾಕ್ಷಿ ಅವರನ್ನೇ ಪ್ರಶ್ನೆ ಮಾಡಿ ಅವರನ್ನೇ ಒಂದು ಕುಗ್ಗೋ ಸ್ಥಿತಿಗೆ ತರುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ. ಆ ತಂದಾಗ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾರೆ. ನೀವಿಲ್ದಲೇ ಅವರ ಒಂಟಿತನನ ಅವರು ಫೀಲ್ ಮಾಡ್ತಾರೆ. ನಿಮ್ಮ ಬಗ್ಗೆ ತುಂಬಾ ಕೊರಗ್ತಾರೆ, ನಿಮಗೋಸ್ಕರ ಕಾಯ್ತಾರೆ ಅನ್ನೋಂಥ ಮೆಸೇಜಲ್ಲಿ ಬರ್ತಾ ಇದೆ. ನಿಮ್ಮ ಪ್ರೀತಿಗೆ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಆ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಸಿಗ್ತಾ ಇದೆ ನಿಮ್ಮ ಪ್ರೀತಿಗೆ. ಆರಂಭದ ಹಿಂದೆಯೇ ಕೊನೆ ಇದೆ, ಹಾಗೆ ಕೊನೆಯ ಹಿಂದೆಯೂ ಆರಂಭವೂ ಇದೆ. ಆದುದರಿಂದ ಯೋಚಿಸದಿರು ಮಗುವೆ, ಎಲ್ಲದಕ್ಕೂ ಶಕ್ತಿ ಇದೆ. ಆ ಶಕ್ತಿ ನೀನಾಗು. ನಿನ್ನೊಳಗಿನ ಶಕ್ತಿಯನ್ನು ಮೊದಲು ನೀನು ನಂಬು. ನೀನು ಮೊದಲಿಗೆ, ನಂತರ ಬೇರೆಯವರನ್ನು ನಂಬು. ನಂಬಿಕೆ ತಪ್ಪಲ್ಲ, ಅತಿಯಾಗಿ ನಂಬುವುದು ತಪ್ಪು. ನನ್ನಲ್ಲಿ ನಂಬಿಕೆ ಇದ್ದರೆ ಅಷ್ಟೇ ನನ್ನನ್ನು ನಂಬು. ಆಗಲೇ ಹೇಳಿದಾಗೆ ಅತಿಯಾಗಿ ನಿಮ್ಮ ಬುದ್ಧಿವಂತಿಕೆ ಅನ್ನೋದಾಗಿರ್ಬೋದು ಅಥವಾ ನಿಮ್ಮ ಅತಿ ನಂಬಿಕೆ ಅನ್ನೋದು ನಿಮ್ಮನ್ನೇ ಒಂದು ಕೆಳಮಟ್ಟಕ್ಕೆ ತಂದು ನಿಲ್ಲಿಸ್ಬಿಡುತ್ತೆ. ಅದರಿಂದ ದಯವಿಟ್ಟು ಅತಿಯಾದ ನಂಬಿಕೆ ಬೇಡ. ಫಸ್ಟು ನಿಮ್ಮನ್ನು ನೀವು ನಂಬಿ, ನೀವು ಮಾಡೋಂಥ ಕೆಲಸನ ನಂಬಿ, ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಮೆಸೇಜನ್ನು ಅಮ್ಮ ನಿಮಗೆ ಕೊಡ್ತಾ ಇದ್ದಾರೆ. ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ನಮಗೆ ಚಾನ್ಸ್ ನೋಡುವ. ತುಂಬಾ ಬಂದಿದೆ. ಟ್ರಿಪ್ ಹೋಗೋವಂಥದ್ದಿದೆ. ಯಾರೋ ಪ್ಯಾರಿಸ್ಗೆ ಟ್ರಿಪ್ ಹೋಗ್ತೀರಾ ಅನ್ನೋವಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ತುಂಬಾ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಒಂದು ಗ್ರೋತ್ ಅನ್ನೋದನ್ನು ಕಾಣ್ತೀರಾ. ಯಾರೋ ಮನೆಗೆ ಪೆಟ್ಟನ್ನು ಕೂಡ ತರ್ತೀರಾ, ಬೆಕ್ಕನ್ನು
ತರೋ ಅಂಥದ್ದು ಇದೆ. ಮತ್ತು ನಿಮ್ಮ ಲೈಫಲ್ಲಿ ಯಾರೆಲ್ಲ ನಿಮ್ಮ ಎದುರಿಗೆ ನೀವು ಇಲ್ಲದೇ ಇದ್ದಾಗ ಒಂದು ಬೆಕ್ಕಾಗಿ ಕೆಲಸನ ಮಾಡ್ತಾಯಿದ್ದಾರೆ ಅವ್ರ ಕಡೆ ಗಮನನ ಕೊಡಿ. ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಆಗುವಂಥದ್ದು ಇದೆ ಡಿಸೆಂಬರ್ ತಿಂಗಳಿನಲ್ಲಿ. ಆದಷ್ಟು ಹುಷಾರಾಗಿ ಇರಿ. ನಿಮ್ಮ ಮನೆಗೆ ನಿಮಗೆ ದೃಷ್ಟಿ ಆಗುವಂಥದ್ದು ಇದೆ, ಆ ದೃಷ್ಟಿನ ನಿವಾರಣೆ ಮಾಡ್ಕೊಳ್ಳಿ. ಹೆಣ್ಪಾಪು ಆಗುವಂಥದ್ದು ಇದೆ. ಸ್ಟಾರ್ ಆಗಿ ನೀವು ಬದಲಾಗ್ತೀರಾ ನಿಮ್ಮ ಜೀವನದಲ್ಲಿ ಅನ್ನೋವಂಥದ್ದು ಇದೆ. ರಿಯೂನಿಯನ್ ಆಗುವಂಥದ್ದು ಕೂಡ ಇದೆ. ಅಶ್ವಿನಿ ದೇವತೆಗಳ ಆಶೀರ್ವಾದ ಇರೋವಂಥದ್ದು, ಲಕ್ಷ್ಮಿಯ ಕೃಪಾ ಕಟಾಕ್ಷ ಇರೋವಂಥದ್ದು, ಪ್ರೀತಿ ಬರ್ತಾ ಇದೆ. ನೀವು ಯಾರನ್ನು ಕೇಳ್ಕೊಂಡಿದ್ರಿ ಅವರು ನಿಮ್ಮ ಲೈಫಲ್ಲಿ ಮತ್ತೆ ಬರ್ತಾರೆ ಅನ್ನುವಂಥದ್ದು ಇದೆ. ಯಾರೆಲ್ಲ ಮದುವೆ ಆಗುತ್ತಾ ಅಂತ ಇದ್ದರೆ ಖಂಡಿತವಾಗ್ಲೂ ಮದುವೆ ಆಗುತ್ತೆ ಅನ್ನೋವಂಥದ್ದು ಇರೋವಂಥದ್ದು. ಮತ್ತು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ ರಿಯೂನಿಯನ್ ಆಗುತ್ತೆ. ತಂದೆ ತಾಯಿ ಬೇರೆಯಾಗಿದ್ದರೆ ಅಥವಾ ನೀವು ನಿಮ್ಮ ಪರ್ಸನ್ ದೂರ ಇದ್ದರೆ ಖಂಡಿತವಾಗ್ಲೂ ಆದಷ್ಟು ಬೇಗ ಒಂದಾಗ್ತೀರಾ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಬನ್ನಿ ವೃಷಭ ರಾಶಿಯವರಿಗೆ ಒಂದು SRನ ನೋಡುವ. ಡಿಸೆಂಬರ್ ತಿಂಗಳಲ್ಲಿ ನನ್ನ ವ್ಯೂವರ್ಸ್ಗೆ ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಅವರ ಒಂದು ಪ್ರಶ್ನೆಗೆ SRನ ಏಂಜಲ್ಸ್ ಪ್ಲೀಸ್ ಯೂನಿವರ್ಸ್. ಎಸ್ ಅಂತ ಬರ್ತಾ ಇದೆ. ಓಕೆ, ವೃಷಭ ರಾಶಿಯವರ ಒಂದು ಪ್ರಶ್ನೆಗೆ ಇಲ್ಲಿ ಎಸ್ ಅನ್ನೋ ಆನ್ಸರ್ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ವೃಷಭ ರಾಶಿಯವರ ಡಿಸೆಂಬರ್ ತಿಂಗಳ ಮಂತ್ಲಿ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.